ಇವತ್ತು ನಾವು ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಈ ಲೇಸರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆಯಲ್ಲಿ ಮಾಹಿತಿ ಪಡಿತೇವೆ. ಅದೇ ರೀತಿ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ CP ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೂಡ ಕೇಳ್ತೀವಿ. ಮೊದಲಿಗೆ ಜೊತೆಗಿದ್ದಾರೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು, ಕಣ್ಣಿನ ಸರ್ಜನ್ ಮತ್ತು ವಿಜ್ಞಾನಿಗಳು ಕೂಡ. ಸರ್ ನಮಸ್ಕಾರ. ನಮಸ್ಕಾರ. ಈಗ ನಾವು ಕಣ್ಣಿನ ಅದರ ದೃಷ್ಟಿಯನ್ನು ಉತ್ತಮಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನ ಈಗ ಬಂದಿದೆ ಅಂಥೇಳಿ ಕೇಳ್ತಾ ಇರ್ತೀವಿ. ಆದರೆ ಖುದ್ದಾಗಿ ನಾವು ಯಾವಾಗ ಅನುಭವಕ್ಕೆ ಅಥವಾ ನಮಗೆ ನೇರವಾಗಿ ವೈದ್ಯರು ಹೇಳಿದಾಗ ಗೊತ್ತಾಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಈ ಸಾಂಪ್ರದಾಯಿಕ ರೀತಿಯಲ್ಲಿ ಮೊದಲು ಹೇಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ರು, ಆಧುನಿಕ ರೀತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅನ್ನೋದನ್ನು ನೋಡೋಣ. ಮೊದಲಿಗೆ ತಾವು ಸಾಂಪ್ರದಾಯಿಕ ರೀತಿಯಲ್ಲಿ ಏನೇನು ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಅದರ ಬಗ್ಗೆ ಹೇಳಿ ಸರ್. ನಾವು ಹಿಸ್ಟಾರಿಕಲಿ ತಗೊಂಡ್ರೆ ನಾನು ಹೇಳೋದು ಒಂದು ಕ್ಲೋಸ್ ಟು ಅರೌಂಡ್ 2000 ವರ್ಷದ ಹಿಂದಿಂದ ಶುರು ಮಾಡಿದ್ರು. ನಮ್ಮ ಚರಕ ಶುಶ್ರುತ ಟೈಮಿಂದ ನಾವು ಇವತ್ತುವರೆಗೂ ತಗೊಂಡ್ರೆ ಅವರ ಚರಕ ಸಮೇತದಲ್ಲೇ ಬರೆದಿದ್ದಾರೆ ಕಣ್ಣಿನ ಸರ್ಜರಿ ಹೇಗೆ ಮಾಡೋದು, ಹೇಗೆ ನಾವು ಪರೆ ತೆಗೆಯೋದು ಅಂತ. ಅದ್ರ ಹಿಂದೆ ಹೋದರೆ ಈಜಿಪ್ಟಲ್ಲಿ ಪಿರಮಿಡಲ್ಲಿ ಈ ಸರ್ಜರಿನ ಕೆತ್ತಿದ್ದಾರೆ. ಪಿರಮಿಡಲ್ಲಿ ಹೌ ದೇ ವರ್ ಡೂಯಿಂಗ್ ಸರ್ಜರಿ ಅಂತ. ಅಂದರೆ ನಮ್ಮ ಈ ಸರ್ಜರಿ ಇಟ್ಸ್ ನಾಟ್ ವಾಟ್ ವಿ ಫೌಂಡ್ ಲಾಸ್ಟ್ 20-50 ಇಯರ್ಸ್ ಅಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ 3000 ಇಯರ್ಸ್ ಬ್ಯಾಕ್. ನಮ್ಮ ಪಿರಮಿಡ್ಸಿಂದನೂ ಬರುವಂಥ ಅಲ್ಲೂ ಬರೆದಿದ್ದಾರೆ. ಸೊ ಆವಾಗಿಂದ ಇವಾಗವರೆಗೂ ಟ್ರಾನ್ಸಿಷನ್ ಏನಾಯಿತು ಅಂದರೆ, ಫಸ್ಟು ಹ್ಯೂಮನ್ ಸ್ಕಿಲ್ ವಾಸ್ ಇನ್ವಾಲ್ವ್ಡ್. ಅಂದರೆ ನಮ್ಮ ಸ್ಕಿಲ್ಡ್ ಇರುತ್ತಿತ್ತು, ಬಟ್ ಕ್ರೂಡ್ ಆಗಿರ್ತಾ ಇತ್ತು. ಅಂದರೆ ತೆಗೆಯೋದು ನಮ್ಮ ಬಾಲ್ಯ ದೃಷ್ಟಿ ನಮ್ಗೆ ಯಾವ ಸಣ್ಣ ಏಜಲ್ಲಿ ಇರ್ತಿತ್ತು ಆ ದೃಷ್ಟಿ ಬರ್ತಿರ್ಲಿಲ್ಲ. ಬಟ್ ಓವರ್ ಟೈಮ್ ಟೆಕ್ನಾಲಜಿ ಸ್ಟಾರ್ಟೆಡ್ ಬಿಕಮಿಂಗ್ ಸೋ ಬೆಟರ್. ನಮ್ಮ ಪರ್ಫೆಕ್ಟ್ ವಿಷನ್ ಅನ್ನೋದು ನಾವು ಹೇಳ್ತೀವಲ್ಲ, ನಾನು ಚಿಕ್ಕದಿರುವಾಗಿರಬೇಕಾಗಿತ್ತು, 10 ವರ್ಷದಲ್ಲಿ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾನು ಬರ್ತಾ ಕಮ್ಮಿ ಆಯಿತು. ಬಟ್ ನೀವು 60 ವರ್ಷದಾದಾಗ ಇಮ್ಯಾಜಿನ್ ನಾನು ಮಾಡೋ ಸರ್ಜರಿ ಅದೇ 10 ವರ್ಷದ ಬಾಲ್ಯ ದೃಷ್ಟಿ ಕೊಟ್ಟರೆ ಯಾವ ಥರ ಇರ್ಬೋದು. ಇವತ್ತಿನ ದಿನ ದ್ಯಾಟ್ ಈಸ್ ವಾಟ್ ಇಟ್ ಈಸ್. ಇವತ್ತು ನೋಡಿ, ನೀವು ಈಗ ನಮ್ಮ ಬಿಗ್ ಮೀಟಿಂಗ್ಸಲ್ಲಿ ನೋಡಿ, ಅಥವಾ ದೊಡ್ಡ ದೊಡ್ಡ ಕಾನ್ಫರೆನ್ಸಸಲ್ಲಿ ನೋಡಿ, ಅಥವಾ ನಮ್ಮ ಓನ್ ಪಾರ್ಲಿಮೆಂಟಲ್ಲಿ ನೋಡಿ, ಈಗ ವೆರಿ 75-80 ಆದವರು ವಿದೌಟ್ ಗ್ಲಾಸಸ್ ಇಟ್ಕೊಂಡು ಓದ್ತಾ ಇರ್ತಾರೆ. 45 ಇರೋರು ಓದಲಿಕ್ಕಾಗಲ್ಲ. ಯಾಕೆಂದರೆ ದಿರ್ ಆಲ್ ಈ ಥರ ಅಡ್ವಾನ್ಸ್ ಸರ್ಜರೀಸಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ನೀಡ್ ಆಫ್ ಗ್ಲಾಸಸ್. ಮುಂಚೆ ಗ್ಲಾಸ್ ಹಾಕ್ತಿದ್ದವನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಇಟ್ ಗಿವ್ಸ್ ಯು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅದೇ ಈಗ ನಾವು ಅಂತಿದ್ವಿ, ನಾವು ಚಿಕ್ಕವರಾಗಬೇಕಿತ್ತು ಅಂತ ಹೇಳ್ತೀವಿ. ಆದರೆ ಕಣ್ಣಿನ ದೃಷ್ಟಿಯಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೇಕಾದ್ರೆ ಚಿಕ್ಕವರಾಗ್ಬೋದು. ಅಂದರೆ ಅಷ್ಟು ಪರ್ಫೆಕ್ಟಾಗಿ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂಥೇಳಿ. ಅಂದರೆ ಈಗ 10 ವರ್ಷದ ಹಿಂದಕ್ಕೆ ಹೋಲಿಕೆ ಮಾಡಿದಾಗ ಈಗ ತುಂಬಾ ಸುಧಾರಣೆ ಆಗಿದೆ. ನಾವು ತುಂಬ ಹಿಂದೆ ಅಂತಂದರೆ ಇತಿಹಾಸ ಕೇಳಲಿಕ್ಕೆ ಬಹಳ ಒಂಥರ ರೋಚಕವಾಗಿರುತ್ತೆ. ತಾವು ಹೇಳ್ತಾ ಇರೋ ವಿಷಯಗಳು ಆಗಲೂ ಕೂಡ ಕಣ್ಣು ದೃಷ್ಟಿಯನ್ನು ಚೆನ್ನಾಗಿ ಮಾಡಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರು ಅಂತ ಅನ್ನೋದು ಗೊತ್ತಾಗತ್ತೆ. ಹೇಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಶೋಧನೆಗಳು ಆಗಿದ್ದಾವೆ. ಮನುಷ್ಯ ಸತತವಾಗಿ ಏನಾದರೂ ಒಂದು ಮಾಡ್ತಾನೆ ಬಂದಿದ್ದಾನೆ ಅಂತ ಅನ್ನೋದಕ್ಕೆ ಒಂದು ಕಥೆಯನ್ನು ನಾವು ತಿಳ್ಕೊಂಡಂಗಾಯಿತು. ಈಗ ಬಾಲ್ಯಾವಸ್ಥೆ ಥರ ವಯಸ್ಸು 60 ಆದ್ರೂ ಹೆಂಗಾಗಿ ಕಾಣಬೇಕು ಅಂತಂದರೆ ಬಹುಶಃ ಈ ಕಣ್ಣಿನ ಸುಧಾರಣೆ ಹೇಗೆ ಆಗಿದೆ, ಏನೇನು ಮಾಡ್ತಾ ಇದ್ದೀರಾ? ಈಗ ಲೇಸರ್ಸ್ ಈಗ ಮುಂಚೆ ಅರ್ಧ ಗಂಟೆ 1 ಗಂಟೆ ಇದ್ದಿದ್ದೀಗ 4-6 ನಿಮಿಷದಲ್ಲಿ ಮುಗಿಯುತ್ತೆ ನೋಡಿ. ಪವರ್ ಕರೆಕ್ಷನ್ ಅನ್ನೋದು ಹೇಳ್ತೀವಿ. ನಮ್ಮ ಈಗ 21 40-45-50 ವರ್ಷ ಇರೋರ್ಗು ನಮ್ಮ ಗ್ಲಾಸೇ ಆಗಬೇಕು ಅಂದರೆ 2-2.5 ಮಿನಿಟ್ಸ್. ಅಂದರೆ ನಿಮಗೆ ನಾವು ಪ್ರೋಗ್ರಾಮ್ ಮುಗಿಸೋ ಅಷ್ಟೊತ್ತಿಗೆ 3 ಜನಕ್ಕೆ ಸರ್ಜರಿ ಆಗತ್ತೆ. ಆ ಥರ ಡೈನಮಿಕ್ಸ್ ಬಂದಿದೆ ನೋಡಿ. ಅದೇ ಆ ಕಾರಣಕ್ಕಾಗಿಯೇ ಒಂದೇ ಸಲಕ್ಕೆ 100 ಜನರ ಸರ್ಜರಿಗಳನ್ನು ಮಾಡಿ ದಾಖಲೆ ಮಾಡಿದಂತಹ ಕಣ್ಣಿನ ತಜ್ಞ ಮೋದಿಯವ್ರು ನೆನಪಡ್ತಾರೆ. ಹೌದು, ಆ ಕಾಲದಲ್ಲಿ ಅವರು ಭಾಳ ಕಷ್ಟಪಟ್ಟು ಶ್ರಮೆ ಪಟ್ಟಿದ್ರು. ಆ ಕಾಲದಲ್ಲಿ ಟೆಕ್ನಾಲಜೀಸ್ ಬೇರೆ ಇತ್ತು. ಇವತ್ತಿನ ದಿನ ಅವ್ರು ಇದ್ದಿದ್ರೆ ಡಬಲ್ ಸೇಮ್ ಅಮೌಂಟ್ ಆಗ್ತಿತ್ತು ಅನ್ಸುತ್ತೆ. ಸರ್, ಈಗ ಈ ಲೇಸರ್ ಚಿಕಿತ್ಸೆ AI ತಂತ್ರಜ್ಞಾನದ ಮೂಲಕವಾಗಿಯೂ ಕೂಡ ಕಣ್ಣಿನ ಸರ್ಜರಿಯನ್ನು ಮಾಡ್ಬೋದೇನೋ ಅಂತ ನಿಮ್ಮಿಂದ ಈಗ ತಿಳ್ಕೋಬೇಕು. ಏನು ಸರ್ ಈಗ ಇವತ್ತಿನ ದಿನ ಲೇಸರ್ಸ್ ಯಾವ ಥರ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದರೆ, ಸೇಫ್ಟಿ ನೆಟ್ ಅನ್ನೋದು ಹೇಳ್ತೀವಿ ನಾವು. ಸೇಫ್ಟಿ ನೆಟ್ಟು ಡ್ರಿವನ್ ಬೈ ಮೋರ್ ಆಫ್ ಹೌ ಗುಡ್ ದ ಲೇಸರ್ ವಿದೌಟ್ ಡ್ಯಾಮೇಜಿಂಗ್ ಅನ್ವಾಂಟೆಡ್ ಸ್ಟ್ರಕ್ಚರ್ಸ್. ಅದೊಂದು. ಆಮೇಲೆ ಎಲ್ಲನೂ ಇಮೇಜ್ ಬೇಸ್ಡು. ಎಲ್ಲ ನೀವು AI ಅದು ಇದು ಎಲ್ಲ ಹಾಕಿಬಿಟ್ಟು ಇಟ್ಸ್ ಆಲ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಪ್ರಿಡಿಕ್ಟೇಬಲ್. ಅಂದರೆ ಯಾರೂ ದೇವರಲ್ಲ. ಒಂದು
ನಮ್ಮ ಕಣ್ಣಿನ ಮೇಲೆ ನಾವು ಮಾಡ್ಕೊಂಡಾಗ್ಲೂ ನಾವು ವಿ ಮೇ ಗೋ ರಾಂಗ್. ಬಟ್ ಏನಂದರೆ ಪ್ರೆಡಿಕ್ಟಬಿಲಿಟಿ ಹ್ಯಾಸ್ ಇನ್ಕ್ರೀಸ್ಡ್ ಅ ಗ್ರೇಟ್ ಡೀಲ್ ಆ್ಯಂಡ್ ಮೆಷಿನ್ಸ್ ಹ್ಯಾವ್ ಬಿಕಮ್ ವೆರಿ ಸ್ಮಾರ್ಟ್ ನಾವು. ಓಹೋ, ಈಗ ಒಂದು 4-5 ನಿಮಿಷದಲ್ಲೇ ಸರ್ಜರಿ ಮಾಡ್ಬೋದು ಅಂತ ವಿಷಯ ಹೇಳ್ತಾ ಇದ್ರಿ. ಸರ್ಜರಿನೋ ಮುಗಿದ್ಬಿಡುತ್ತೆ, ಆದರೆ ಆ ರೋಗಿ ಕೂಡಲೇ ಮನೆಗೆ ಹೋಗಿ ಮತ್ತೆ ಎಂದಿನಂತೆ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದಾ? ಅವನ ಗುಣಮುಖ ಆಗುವಿಕೆಯ ಸಮಯದ ಬಗ್ಗೆ ನಾವು ಭಯ ಪಟ್ಕೊಳ್ತೀವಿ. ಅದೇ ನಮಗೆ ಹೇಳ್ತಾರೆ ಬಂದವರು, ಸರ್ ಇದು ಬೇಗ ಆಗತ್ತೆ ಬಟ್ ನಾನು ಗುಣಮುಖ ಆಗೋದು ಯಾವಾಗ? ನಾನು ಹೇಳಿದೆ ನೆಕ್ಸ್ಟ್ ಡೇ ಮೋಸ್ಟ್ ಆಫ್ ಇಟ್, ಬಿಕಾಸ್ ಮುಂಚೆ 8-10 ಮಿಲಿಮೀಟ್ರ್ ಕಣ್ಣಲ್ಲಿ ಓಪನ್ ಮಾಡಿ ತೆಗಿತಾ ಇದ್ವಿ. ಇವತ್ತು ಹಾರ್ಡ್ಲಿ 1.5-2 ಮಿಲಿಮೀಟರ್, ಅಂದರೆ ನಮ್ಮ ಪೆನ್ ಟಿಪ್ಪಷ್ಟು ದೊಡ್ಡ ಇನ್ಸಿಷನ್, ಸ್ವಲ್ಪ ಅದಕ್ಕಿಂತ ದೊಡ್ಡ ಇನ್ಸಿಷನಲ್ಲಿ ಸರ್ಜರಿ ಆಗೋಗ್ಬಿಡುತ್ತೆ. ಅವಾಗ ಏನಂದರೆ ಇಮ್ಯಾಜಿನ್ ಹೀಲಿಂಗೇ ಇರೋದಿಲ್ಲ. ನಾವು ಲೇಸರ್ ಮಾಡ್ತೀವಿ ಪವರ್ ಕರೆಕ್ಷನ್ಗೆ, ಅದು ಹಾಗೆ ಮೈಕ್ರೋ ಇನ್ಸಿಷನ್ ಅಂತ ಹೇಳ್ತೀವಿ. ಹಾರ್ಡ್ಲಿ ಏನು ಇದಿಲ್ದೇನೆ ದೇ ಕಮ್ ಬ್ಯಾಕ್ ಟು ವರ್ಕ್ ವೆರಿ ಫಾಸ್ಟ್ ಅಲ್ವಾ? ಹಾಗಾಗಿ ಗಾಯನೇ ಆಗಲ್ಲ ಅಂತಂದಮೇಲೆ ಅದಕ್ಕೆ ಯಾಕೆ ಭಾಳ ಸಮಯ ಬೇಕು? ಹೌದು. ಈಗ ಮುಂಚೆ ಒಂದು ಆಪರೇಷನ್ ಆದರೆ ಒಂದೊಂದು ತಿಂಗಳು ಕತ್ಲೆ ಕೋಣೆಯಲ್ಲಿ ಅದು ಕೂತ್ಕೊಂಡಿರೋರು, ಏನು ಕೆಲಸ ಮಾಡ್ತಿರಲಿಲ್ಲ. ಒಂದು ರೀತಿಯಲ್ಲಿ ರೆಸ್ಟ್ ಆಗೋದು ಅವರೆಲ್ಲರಿಗೂ, ವಯಸ್ಸಾದವ್ರಿಗೆ. ಬಟ್ ಇವತ್ತು ಆ ಥರ ಇಲ್ಲ. ಇವತ್ತು ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ನೆಕ್ಸ್ಟ್ ದಿನ ಅವರೇ ಕಾರ್ ಓಡಿಸ್ಕೊಂಬರ್ತಾರೆ. ಆಮೇಲೆ ಕೆಲವರು ಐ ಆಪ್ರೇಟೆಡ್ ಆನ್ ಅ ಸರ್ಜನ್, ಅವರು ಸರ್ಜರಿ ಮಾಡಿ ನೆಕ್ಸ್ಟ್ ದಿನ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನನಗೇನು ರೆಸ್ಟ್ ಬೇಡ, ನೆಕ್ಸ್ಟ್ ದಿನ ಅವರೇ ಒಳ್ಳೆ ಸರ್ಜರಿ ಮಾಡಿದ್ರು. ಸೊ ದಿಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಈಗ ಸರ್ಜರಿ ಹೇಗೆ ಅಂದರೆ ಇವಾಗ ಸ್ಪೆಕ್ಸ್ ಹಾಕಿದರೆ ತುಂಬ ಚೆಂದ ಕಾಣಿಸುತ್ತೆ ಮುಖಕ್ಕೆ, ಒಳ್ಳೆ ಅಂದ ಅದು ಇರಬೇಕು ಅಂತಂತೇಳಿ ಅಂತಾರೆ ಕೆಲವೊಬ್ಬರು. ಆಮೇಲೆ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದರೆ ನೀವೆಲ್ಲ ಗ್ಲಾಸನ್ನೇ ಹಾಕಬಾರ್ದು, ಆ ರೀತಿಯಲ್ಲಿ ಕೂಡ ಮಾಡ್ತಾಯಿದ್ದೀರಾ. ಸೊ ಅದು ಏನಂದರೆ ರೋಗಿಗೆ ಗ್ಲಾಸ್ ಹಾಕಿದ್ರೇ ಏನೋ ಒಂಥರ ರಕ್ಷಣೆ ಇದ್ದಂಗೆ ಇರುತ್ತೆ, ಅದೇ ಇರಲಿ ಅಂತಂದು ಕೆಲವೊಬ್ರು ಅಂತಾರೆ. ಇಲ್ಲ, ನನಗೆ ಚೆಂದ ಕಾಣಬೇಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ಗಳೇ ಹಾಕ್ಬಿಡ್ಬೇಕು ಅಂತೇಳಿ. ಇದರ ಒಂದು ಅನುಭವ ಮತ್ತು ಇದರ ಸುರಕ್ಷತೆ ಅದ್ರ ಬಗ್ಗೆ ಹೇಳಿ ಸರ್. ಈಗ ಗ್ಲಾಸಸ್ ಅನ್ನೋದು ಎಷ್ಟೇ ನಮಗೆ ಒಂಥರ ಕವಚ ಇದ್ರೂ ಇಟ್ ಈಸ್ ಅ ಹ್ಯಾಂಡಿಕ್ಯಾಪ್. ಈಗ ನಾವು ಸ್ಕೂಲ್ಗೆ ಹೋಗುವಾಗ ನೀವು ಸ್ಕೂಲ್ ಫೋಟೋ ನೋಡಿ, ಯಾರೋ ಒಬ್ಬ ಗ್ಲಾಸ್ ಹಾಕ್ತಿದ್ದ, ಇಬ್ಬರು ಹಾಕ್ತಿದ್ದ, ಅವನ್ನ ಒಳ್ಳೆ ನಾವು ಏನೇನೋ ಅವನ್ನ ಹೀಯಾಳಿಸ್ತಿದ್ವಿ, ಸೋಡಾ ಗ್ಲಾಸ್ ಅದು ಇದು ಅಂತ. ಇವತ್ತು ನೋಡಿ ಇಬ್ಬರು ಗ್ಲಾಸ್ ಹಾಕಲ್ಲ, ಉಳಿದವರೆಲ್ಲ ಗ್ಲಾಸ್ ಹಾಕಿರ್ತಾರೆ. ಸೊ ಅದು ಏನಂದರೆ ನಮ್ಮ ಬಾಡಿ ಈಸ್ ಗೆಟಿಂಗ್ ಹ್ಯಾಂಡಿಕ್ಯಾಪ್. ಇನ್ನೊಂದು ಗ್ಲಾಸ್ ಹಾಕಿದಾಗ ವಿಷನ್ ಕ್ಲಿಯರ್ ಇದ್ರೂ ಇಟ್ ಈಸ್ ನಾಟ್ ದ ಪರ್ಫೆಕ್ಟ್ ವಿಷನ್ ವಾಟ್ ಯು ಹ್ಯಾವ್ ಟು ಸಿ. ಕಾಂಟ್ರಾಸ್ಟ್ ಲೋ ಇರುತ್ತೆ, ಮ್ಯಾಗ್ನಿಫಿಕೇಶನ್ ಇರುತ್ತೆ. ನಾವು ನೋಡೋದು ನೀವು ನೋಡೋದು ಮ್ಯಾಗ್ನಿಫಿಕೇಶನ್ಸ್ ಅಲ್ಲಿ ಬೇರೆ ಇರುತ್ತೆ. ಮೂರನೇ ಕಲರ್ ವೇರಿಯಬಿಲಿಟೀಸ್ ಇರುತ್ತೆ, ಕಾಂಟ್ರಾಸ್ಟ್ ವೇರಿಯಬಿಲಿಟಿ ಇರುತ್ತೆ, ನೈಟಲ್ಲಿ ವಿಷನ್ಸ್ ಬೇರೆ ಇರುತ್ತೆ. ಸೊ ವೆನ್ ಯು ಡೂ ಇಟ್ ಇನ್ ಅ ನಾರ್ಮಲ್ ಫಿಸಿಯಲಾಜಿಕಲ್ ವೇ, ಎಲ್ಲ ನಾನು ಹೇಳಿದ್ನಲ್ಲ ಈ ಪಾಯಿಂಟ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ನಮಗೆ ಕವಚ ಇದ್ರೂ ಯು ಫೀಲ್ ಲೈಕ್ ಯುವರ್ ಇಂಟೆಲೆಕ್ಚುಯಲ್ ಫೀಲ್ ಬರುತ್ತೆ, ಅದು ಬರುತ್ತೆ ಅಂತ. ಬಟ್ ಇದ್ರೂ ಯು ಆರ್ ನಾಟ್ ಸೀಯಿಂಗ್ ದ ವರ್ಲ್ಡ್ ಇನ್ ದ ರೈಟ್ ವೇ. ಯುವರ್ ವರ್ಲ್ಡ್ ಇಸ್ ಆಲ್ವೇಸ್ ಅ ಡಿಸ್ಟಾರ್ಟೆಡ್ ಕಂಪೇರ್ಡ್ ಟು ವಾಟ್ ಯು ಥಿಂಕ್. ಅಂದರೆ ನಾವು ಅನ್ಕೊಂಡಿರೋದಕ್ಕಿಂತ ನಾವು ಡಿಸ್ಟಾರ್ಟೆಡ್ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸ್ ತುಂಬ ಒಳ್ಳೇದಂತೀರಾ? ಕಾಂಟ್ಯಾಕ್ಟ್ ಲೆನ್ಸು ಡಿಪೆಂಡ್ಸ್ ಆನ್ ದ ಪರ್ಸನ್. ಕಾಂಟ್ಯಾಕ್ಟ್ ಲೆನ್ಸಸ್ ಗೆಟ್ಸ್ ಮಚ್ ಬೆಟರ್ ವಿಷನ್. ಗ್ಲಾಸಸ್ಸಲ್ಲಿ ತುಂಬ ದಿ ಹೋಲ್ ಮ್ಯಾಗ್ನಿಫಿಕೇಶನ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ. ಕಾಂಟ್ಯಾಕ್ಟ್ ಲೆನ್ಸಲ್ಲಿ ಸ್ವಲ್ಪ ಕಮ್ಮಿ. ಲೇಸರ್ಸ್ ಈಗ ಬಂದಿದ್ದಾವೆ, ಅಡ್ವಾನ್ಸ್ ಲೇಸರ್ಸ್, ಇದರಲ್ಲಿ ಬಹಳ ಕಮ್ಮಿ. ಹಾಗಾದರೆ ಬರೋ ದಿನಗಳಲ್ಲಿ ಈ ಹೇಗೆ ಬದಲಾವಣೆ ಆಗ್ತಾ ಬಂತು, ಇನ್ನೂ ಏನು ಬದಲಾವಣೆ ಆಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಎಲ್ಲ ವಿಜ್ಞಾನಿಗಳು ಸತತವಾಗಿ ಏನಾದರೂ ಒಂದು ಪ್ರಯೋಗದಲ್ಲಿ ತೊಡಗಿರ್ತೀರಿ. ಈಗ ತಾನೇ ಕೇಳ್ಪಟ್ಟೆ ತಾವು ಈ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ರಿ. ಏನಂದರೆ ಒಂದು ಕಣ್ಣೀರಿನಲ್ಲಿ ಒಂದು ಹನಿನಲ್ಲಿ ಪರೀಕ್ಷೆ ಮಾಡಿ ಆ ಕಣ್ಣಿಗೆ ಏನು ರೋಗ ಬಂದಿದೆ ಅದನ್ನು ತಿಳಿಸ್ಬೋದು ಅಂತ. ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬಾಡಿಯಲ್ಲಿ ಇರೋದು ಎಲ್ಲ ಸೆಕ್ರೀಟ್ ಆಗುತ್ತೆ. ಕಣ್ಣೀರು, ಸ್ವೆಟ್ಟು, ಸಲೈವಾ, ಬ್ಲಡ್ಡು, ಎಲ್ಲ ಕಡೆಯಲ್ಲೂ ಯೂರಿನ್, ಅಲ್ಲಿ ಏನೇನಿದೆ ಎಲ್ಲ ಎಕ್ಸ್ಕ್ರೀಟ್ ಆಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಏನೇನು ಸೆಕ್ರೀಟ್ ಆಗುತ್ತೆ ಅಲ್ಲಿ ಪಿಕಪ್ ಮಾಡ್ಬೋದು. ಕಣ್ಣೀರಿಂದನೂ ಹಾಗೆ ಎಲ್ಲ ರೀತಿಯಿಂದ ಪಿಕಪ್ ಮಾಡ್ಬೋದು. ನಮ್ಮ ಎಲ್ಝಮಿಯರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಇವಾಗ ಪಾರ್ಕಿನ್ಸನ್, ಎಲ್ಝಮಿಯರ್ಸ್ ಪ್ರೋಟೀನ್ಸು ಡಿಟೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಟೀನ್ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ರಿಯಲ್ ಆಗೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಗೋದನ್ನು ಪ್ರೋಟೋಕಾಲ್ ಪ್ರಾಜೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ ಲೈಕ್ ಯುವರ್ ನೆಕ್ಸ್ಟ್ ಬ್ಲಡ್ ಅಂದರೆ ಇಟ್ ಇಸ್ ಈಸಿಯರ್ ಆಲ್ಸೋ. ಈಸಿಯರ್ ಅಲ್ವಾ? ನೋಡಿ, ನಾವು ರಕ್ತ ಪರೀಕ್ಷೆ ಅಂತ ಹೇಳ್ತೀವಿ, ಇವಾಗ ಕಣ್ಣಿನ ಆರೋಗ್ಯಕ್ಕೆ ಕಣ್ಣೀರಿನ ಪರೀಕ್ಷೆ. ಒಟ್ಟು ಮಾತಾಡ್ತಾ ಹೋದರೆ ತುಂಬಾ ವಿಸ್ತಾರ ಆಗತ್ತೆ ವಿಷಯ. ಆಧುನಿಕ ತಂತ್ರಜ್ಞಾನ ಬೆಳೆದಂಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾಯಿದೆ. ವಿಶೇಷವಾಗಿ ಕಣ್ಣಿನ ದೃಷ್ಟಿ ವಿಷಯದಲ್ಲಿ
ಜನರು ಕೂಡ ಜಾಗೃತರಾಗ್ತಾ ಇದ್ದಾರೆ. ಕಣ್ಣು ದಾನ ಬಹಳ ದೊಡ್ಡದು ಅಂತಲೂ ಹೇಳ್ತಾರೆ. ಮತ್ತು ಕಣ್ಣು ದೃಷ್ಟಿ ಅನಾದಿ ಕಾಲದಿಂದ ಹೇಗೆ ಪ್ರಯೋಗ ಮಾಡ್ತಾ ಬಂದರೂ ಹಾಗೆ ಈಗಲೂ ಕೂಡ ಅನೇಕ ಪ್ರಯೋಗಗಳು ನಡೀತಾ ಇವೆ. ಈ ವಿಷಯದಲ್ಲಿ ತಾವು ಉತ್ತಮವಾದಂಥ ಸಂಕ್ಷಿಪ್ತವಾಗಿ ಉತ್ತಮ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. 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 ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಇದುವರೆಗೆ ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಲೇಸರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಮಾಹಿತಿ ಪಡೆದಿರಿ. ಈಗ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ CP ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ಸಾಮಾನ್ಯವಾಗಿ ಮೆದುಳು ಅಂತಂದಾಗ ಯೋಚನೆಗೆ ಸಂಬಂಧಪಟ್ಟಿದ್ದ ಹಾಗೆ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು. ಇನ್ನೊಂದು, ಮೆದುಳು ಅಕಸ್ಮಾತ್ ನಿಷ್ಕ್ರಿಯಗೊಂಡ್ರೆ ಮುಗೀತು, ಮನುಷ್ಯ ಇದ್ದು ಇರಲಾರ್ದಂಗೆ ಅಂತ ಹೇಳ್ತೀವಿ ಇನ್ನೊಂದು. ಆದರೆ ಈ ಮೆದುಳಿಗೆ ಇನ್ನು ಬೇರೆ ರೀತಿಯಾದಂಥ ಕೆಲವು ಕಾಯಿಲೆಗಳು ಬರ್ತವೆ. ಅದರಲ್ಲಿ ಮೆದುಳು ಜ್ವರ, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾಗಿರುವಂಥ ಅಗತ್ಯತೆ ಇದೆ. CP ರವಿಕುಮಾರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮೆದುಳು ಜ್ವರ ಅಂತ ಅನ್ನೋದು ವಿಶೇಷ ಸರ್. ವೈದ್ಯಕೀಯವಾಗಿ ಮೆದುಳು ಜ್ವರ ಅಂದರೆ ಏನು ಸರ್? ಅದಕ್ಕೆ ಏನಂದ್ರೆ ಒಂದು ಮೆನಿಜಸ್ ಅಂತ ಹೇಳ್ತೀವಿ, ಪೊದರೆಗಳಂತೀವಲ್ಲ, ಒಂದು ಲೇಯರ್ಸ್. ಮೆದುಳಿನ ಸುತ್ತಲೂ ಒಂದು 3 ಲೇಯರ್ ಇರುತ್ತೆ ಸರ್. ಅದು ಒಳ್ಳೆ ಪ್ಯಾಕಿಂಗ್ ಇದ್ದಂಗೆ ಮೆದುಳನ್ನ ಕಾಪಾಡಕ್ಕೆ. ಅದು ಡಿಫೆನ್ಸ್ ಮೆಕ್ಯಾನಿಸಮ್. ಅದಲ್ಲದೆ ಹಲವಾರು ಇದಾವೆ. ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ವಿತ್ ಇನ್ ದ ಬ್ರೈನ್ ಒಳಗಡೆನೆ ಹಲವಾರು ಸೆಲ್ಸ್ಗಳಿದೆ. ಅದನ್ನೆಲ್ಲ ನಮ್ಮನ್ನ ಇನ್ಫೆಕ್ಷನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸತಿ ಏನೇ ನಿಯಂತ್ರಣಗಳಿದ್ರು ಜೀವನದಲ್ಲಿ ಯಾವುದು 100% ಗ್ಯಾರಂಟಿ ಅಂತಿಲ್ಲ. ಕೆಲವು ಇನ್ಫೆಕ್ಷನ್ಗಳು ಈ ಎಲ್ಲಾ ನಿರೋಧಕ ಶಕ್ತಿಗಳನ್ನು ಮೀರಿ ಮೆದುಳಿಗೆ ಹೋಗಿ ತೊಂದರೆ ಮಾಡುತ್ತೆ. ಆವಾಗ ಬರುವಂತ ಜ್ವರ ಪರಿಸ್ಥಿತಿಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದು ಸಿಂಪಲ್ ಅನುವಾದ ಏನಂದ್ರೆ ಬ್ರೈನ್ ಫೀವರ್ ಅಂತ. ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ. ಆದ್ರೆ ಇಲ್ಲಿ ಏನಕ್ಕೆ ಇದಕ್ಕೆ ಮಹತ್ವ ಕೊಡಬೇಕು ಅಥವಾ ಸೀರಿಯಸ್ ಆಗಿ ತಗೊಳ್ಬೇಕಂದ್ರೆ, ಒಂದ್ಸತಿ ಇನ್ಫೆಕ್ಷನ್ ಆದ್ರೆ ತೊಂದರೆಗಳಾಗೋದು ತುಂಬಾ ಸೀರಿಯಸ್ ಆಗುತ್ತೆ. ಒಂದು, ಜೀವ ಹೋಗುತ್ತೆ. ಎರಡನೇದು, ಬದುಕುಳಿದ್ರು ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಧಾನ ಆಗಿದ್ರೆ ಅದರಿಂದ ನಾವೇನ್ ಹೇಳ್ತೀವಿ ಸೀಕ್ವೆಲ್ ಅಂತ ಹೇಳ್ತೀವಿ. ಅದು ತೊಂದರೆ ಬಿಟ್ಟು ಹೋಗುತ್ತೆ. ಒಂದು ಕರೆ ಆಗ್ಬೋದು ಮೆದುಳಲ್ಲಿ, ಅದರಿಂದ ಫಿಟ್ಸ್ ಬರ್ಬೋದು. ಕೆಲವರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕಿವಿ ಕೇಳಿಸೋದಕ್ಕೆ ತೊಂದರೆ ಆಗ್ಬೋದು. ಕೆಲವು ಮಕ್ಕಳು ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ತಮ್ಮ ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ. ಬದುಕಿರ್ತಾರೆ ಆದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಸಮಸ್ಯೆ ಜಾಸ್ತಿ, ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ. ಓಕೆ, ಏನು ಸರ್ ಈ ರೀತಿಯಾದಂತಹ ತೊಂದರೆಗಳು ಅಂತಂದ್ರೆ ಅದಕ್ಕೆ ಕಾರಣಗಳು ಏನೇನು ಸರ್? ಮೆನಿಂಜೈಟಿಸ್ ಆಗೋದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ ಮೇನ್ ಆಗಿ 3 ತರ ಇದೆ ಸರ್. ಒಂದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಫಂಗಸ್. ಇದಲ್ಲದೆ ಟುಬರ್ಕ್ಯುಲೋಸಿಸ್ ಒಂಥರ ಬ್ಯಾಕ್ಟೀರಿಯಾನೇ, ಅದಕ್ಕೆ ತನ್ನದೇ ಆದ ಒಂದು ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ ಡಿಫ್ರೆಂಟ್ ಇರುತ್ತೆ, ಬೇರೆ ತರ ಇದೆ. ಫಂಗಸ್ ಬಹಳ ಬಹಳ ಅಪರೂಪ. ನಾವು ಇತ್ತೀಚೆಗೆ ಫಂಗಸ್ ಅಂದ್ರೆ ಎಲ್ರಿಗೂ ಈ ಬ್ಲಾಕ್ ಫಂಗಸ್ ಅಂತೆಲ್ಲ ಕೇಳಿದ್ವಿ, ಮ್ಯೂಕೋರ್ಮೈಕೋಸಿಸ್ ಅಂತ ಕೇಳಿದ್ವಿ. ಕೋವಿಡ್ ಟೈಮ್ ಅಲ್ಲಿ ತುಂಬಾ ಪೇಪರ್ ಅಲ್ಲಿ ಬರ್ತಿತ್ತು. ಅದು ಯಾವಾಗ ಬಂತು ಅಂದ್ರೆ ಸ್ಟಿರಾಯ್ಡ್ ತುಂಬಾ ಯೂಸ್ ಮಾಡಿ ತೊಂದರೆ ಆಯ್ತು. ಸಾಮಾನ್ಯವಾಗಿ ಇದು ಬರೋದಿಲ್ಲ. ಯಾರಿಗಾರು ಇಮ್ಯುನಿಟಿ ಕಮ್ಮಿ ಇದ್ರೆ, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂತಿರ್ತಾರೆ ಅಥವಾ ಯಾವ್ದೋ ಒಂದು ಬೇರೆ ಕಾಯಿಲೆಗೆ ತುಂಬಾ ಸ್ಟಿರಾಯ್ಡ್ ತಗೊಂತಿರ್ತಾರೆ. ಆದ್ರೆ ದಿನನಿತ್ಯ ನೋಡೋದು ಯಾವ್ದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಮತ್ತೆ ಟಿಬಿನೂ ತುಂಬಾ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಇದು ಟಿಬಿ ಎರಾಡಿಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಕಡಿಮೆ ಆಗಿದೆ. ಆದ್ರೂ ಅದು ಇನ್ನ ಇದೆ. ಟಿಬಿ ಸಾಮಾನ್ಯ ನಾವು ಲಂಗ್ಸ್ ಗಳಿಗೆ ಅಥವಾ ಬೇರೆ ಇನ್ನಿತರ ಭಾಗಗಳಿಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಮೆದುಳು ಜ್ವರಕ್ಕೂ ಕೂಡ ಟಿಬಿ ಅದೂ ಒಂದು ಕಾರಣ ಆಗಿರಬಹುದು ಅನ್ನೋ ವಿಷಯ ನೀವು ತಾವು ಹೇಳಿದ್ರಿ. ಈಗ ಸರ್, ಮಕ್ಕಳಿಗೆ ಜ್ವರ ಬಂದಾಗ ಅದು ಜ್ವರ ನೆತ್ತಿಗೆ ಇರುತ್ತೋ ಅಂತಾರಲ್ಲ, ಅದೇನು ಅರ್ಥ? ಅದು ಜ್ವರ ನೆತ್ತಿಗೆ ಇರೋದು ಅಂತ ಹೇಳಿದ್ರೆ ಕೆಲವು ಸತಿ ಅದು ಜ್ವರ ಜಾಸ್ತಿ ಆದಾಗ ಮಕ್ಕಳಲ್ಲಿ ಫೆಬ್ರೈಲ್ ಡೆಲಿರಿಯಂ ಅಂತ ಹೇಳ್ತೀವಿ. ಒಂಥರ ಪ್ರಜ್ಞೆನೆ ತಪ್ಪದಂಗ್ ಒಂಥರ ವರ್ತಿಸ್ತಾರೆ. ಇನ್ನೊಂದು ಫೆಬ್ರೈಲ್ ಸೀಜರ್ ಅಂತ ಹೇಳ್ತಾರೆ, ಅಂದ್ರೆ ಫಿಟ್ಸ್ ಬರುತ್ತೆ. ಓಕೆ, ಜ್ವರ ಅಲ್ಲ. ಅದು ಬೇರೆ. ಅಂದ್ರೆ ಜ್ವರ ಜಾಸ್ತಿಯಾಗಿ ಆ ರೀತಿ ವರ್ತಿಸ್ತಾರೆ ಅಂತ ಹೇಳ್ಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಾವೆಲ್ಲ ವೈದ್ಯರು ಕೂಡ ಆ ವಿಷಯವನ್ನು ಹೇಳ್ತೀರಿ. ಸರ್, ಹೇಗೆ ಮತ್ತೆ ಈ ರೀತಿಯಾದಂತಹ ಒಂದು ಜ್ವರ ಇದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂದ್ರೆ ಅದಕ್ಕೆ ಕ್ರಮ ಏನು ಸರ್? ಕೆಲವು ಲಕ್ಷಣಗಳಿದೆ ಸರ್. ಪ್ರತಿಯೊಂದು ಜ್ವರನೂ ಮೆದುಳು ಜ್ವರ ಆಗಲ್ಲ. ಜ್ವರ ಬಂತಾನೆ ಮೆದುಳು ಜ್ವರ ಅಂತ ಅನ್ಕೊಳ್ಬಾರ್ದು. ಆದ್ರೆ ಕೆಲವು ಲಕ್ಷಣಗಳಿದೆ, ಇದನ್ನು ಗುರ್ತಿಡಿಸಬೇಕು. ಟ್ರೀಟ್ಮೆಂಟ್ ಬೇಗ ಮಾಡಿದ್ರೆ ಗುಣ ಆಗೋದು, ಅದರಿಂದ ಆಗೋ ತೊಂದರೆಗಳನ್ನ ನಾವು ನಿಲ್ಲಿಸಬಹುದು. ಒಂದು, ಜ್ವರದ ಜೊತೆಗೆ ವಾಂತಿ. ಎರಡನೇದು ತಲೆನೋವು, ಮತ್ತೆ ಒಂಥರ ನಿದ್ದೆ, ಕುಡಿದ್ಬಿಟ್ಟವ್ರಂಗಿರ್ತಾರೆ. ಏನಂದ್ರೆ ಜ್ವರನೂ ಇದೆ, ಮೈ ಹುಷಾರಿಲ್ಲ, ಸುಸ್ತಾಗ್ತದೆ ಅಂತ ಭ್ರಮಣೆನೇ ಕರೆಕ್ಟ್ ಇರಲ್ಲ. ಸಾಮಾನ್ಯವಾಗೂ ಆರೋಗ್ಯ ಕೆಟ್ಟಾಗಿ ನಿಂಗೆ ಅನ್ಸ್ಬೋದು, ಆದ್ರೆ ಇದು ಒಂಥರ ಅತಿಯಾಗಿರುತ್ತೆ. ಯಾವುದೇ ತಂದೆ ತಾಯಿಗಳು ಗೊತ್ತಾಗುತ್ತೆ, ನನ್ನ ಮಗು ಯಾವತ್ತೂ ಈ ತರ ಇರ್ಲಿಲ್ಲ ಅಂತ. ಫಿಟ್ಸ್ ಬರೋದು, ಫಿಟ್ಸ್ ಬಂತಾನೆ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಜನರ ಚರ್ಮ ಸ್ವಲ್ಪ ಲೈಟ್ ಕಲರ್ ಬೆಳ್ಳಗಿರೋದ್ರಿಂದ ಅವರಲ್ಲಿ ದದ್ದೆಗಳು ತುಂಬಾ ಬೇಗ ಗೊತ್ತಾಗುತ್ತೆ. ಅಲ್ಲೆಲ್ಲ ಗ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ. ದದ್ದೆಗಳು ಏನ್ ಬರುತ್ತೆ ಅದನ್ನ ಸ್ವಲ್ಪ ಅಮ್ಕಿದ್ರೆ ಅದು ಕೆಂಪಗಿರೋದು ಕಣ್ಮರೆ ಆಗುತ್ತೆ ಮತ್ತೆ ಬರುತ್ತೆ. ನಮ್ಮಲ್ಲಿ ಚರ್ಮ ಡಾರ್ಕ್ ಇರೋದ್ರಿಂದ ಗೊತ್ತಾಗೋದು ಕಷ್ಟ. ಆದ್ರೆ ಜನ ತಂದೆ ತಾಯಿಗಳೇನ್ ತಿಳ್ಕೊಬೇಕಂದ್ರೆ, ಚರ್ಮದ ಮೇಲೆ ತುಂಬಾ ದದ್ದೆಗಳು ಬಂತಂದ್ರೆ ಅದ್ರ ಜೊತೆಗೆ ಜ್ವರ, ಈ ತರ ತಲೆನೋವು, ವಾಂತಿ ಇವೆಲ್ಲ ಚಿಹ್ನೆಗಳಿದ್ದಾಗ ಮೆದುಳು ಜ್ವರ ಏನಾರು ಆಗಿದೆಯಾ ಅಂತ ಒಂದು ಸಂಶಯ ಪಡಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಸರ್, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮೊದಲು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಮಗುನ ಪರೀಕ್ಷೆ ಮಾಡಿದಾಗ ಕೆಲವು
ಕೆಲವು ಚಿಹ್ನೆಗಳಿರ್ತವೆ. ಏನಂದ್ರೆ ಮಗುಗೆ ಜ್ವರ ಇದೆ, ಕತ್ತು ನೋವಿದೆ, ಬೆಳಕು ನೋಡಿದ್ರೆ ಆಗ್ತಿಲ್ಲ. ಇದಲ್ಲದೆ ಕತ್ತಲ್ಲಿ ನಾವು ನೆಕ್ ರಿಜಿಡಿಟಿ ಅಂತ ಹೇಳ್ತೀವಿ. ಕತ್ತು ತುಂಬಾ ಟೈಟ್ ಆದಂಗೆ ಆಗಿರುತ್ತೆ. ಅದು ಮಾಮೂಲಿಯಾಗಿ ಮಗು ಹಿಡಿತಿರೋದಲ್ಲ, ಕಾಲಲ್ಲಿ ಪರೀಕ್ಷೆ ಮಾಡಿ ಕರ್ನಿಕ್ ಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಇದ್ದಾಗ ಡಾಕ್ಟರ್ಗೆ ಕ್ಲಿನಿಕಲಿ ಸಂಶಯ ಬರುತ್ತೆ ಇದು ಮೆನಿಂಜೈಟಿಸ್ ಇದೆ ಅಂತ. ಅದಲ್ಲದೆ ನೆಕ್ಸ್ಟ್ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಮೆದುಳಿನ ಸ್ಕ್ಯಾನು, ಇದೆಲ್ಲ ಮಾಡಿ ಇನ್ನ ಸ್ವಲ್ಪ ಸಾಕ್ಷಿಗಳನ್ನ ಸಂಗ್ರಹಿಸಬಹುದು. ಆ ಬೆನ್ನಿನ ಮೂಳೆಗಳ ವರ್ಟಿಬ್ರಾ ಅಂತ ಏನ್ ಹೇಳ್ತೀವಿ, ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಈ ಫ್ಲೂಯಿಡ್ ನ ಕಲೆಕ್ಟ್ ಮಾಡಿ ಒಂದು 5 ಹನಿ ಇಲ್ಲ ಅಂದ್ರೆ 10 ಹನಿ ಅಷ್ಟೇ, ಆಯ್ತಾ? ಅದೇನು ತುಂಬಾ ಕಮ್ಮಿ, 1 ml ಮ್ಯಾಕ್ಸಿಮಮ್. ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಇನ್ಫೆಕ್ಷನ್ಗೆ, ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರ ಏನು ಬಂದಿದೆ, ಇದಕ್ಕಿನ್ನ ಏನು ಸಾಕ್ಷಿಗಳು ಬೇಕೋ ನಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಟೆಸ್ಟ್ಗಳಿದೆ, PCR ಅಂತ ಹೇಳ್ತೇವೆ. ಇದು ಮಾಡಿದ್ರೆ ಯಾವ ತರ ಬ್ಯಾಕ್ಟೀರಿಯಾ ಇರ್ಬೋದು, ಯಾವ ತರ ವೈರಸ್ ಅಂತ ಇರ್ಬೋದು ಅಂತ ಕಂಡುಹಿಡಿಯೋ ಸಾಧ್ಯತೆ ಇದೆ. ಈ ರೀತಿಯಾದಂತಹ ಪರೀಕ್ಷೆಗಳನ್ನ ನಾವು ಎಲ್ಲಾ ಕಡೆ ಮಾಡಬಹುದಾ? ಬಹಳಷ್ಟು ಆಸ್ಪತ್ರೆಗಳಲ್ಲಿ ಮಾಡಬಹುದು, ಜಿಲ್ಲೆಗಳಲ್ಲೂ ಮಾಡಬಹುದು. ಈಗ ಹರಡೋ ಮಾರ್ಗ ಹೇಗೆ? ಇದು ಏನಾರ ಒಬ್ಬರಿಂದ ಒಬ್ಬರಿಗೆ ಹರಡ್ತದ? ಸರ್, ಮಾಮೂಲಿಯಾಗಿ ಏನಾಗುತ್ತೆ, ಇನ್ಫೆಕ್ಷನ್ ಒಬ್ಬರಿಂದ ಒಬ್ರು ಹರಡಬಹುದು. ಅದು ಸಾಮಾನ್ಯವಾಗಿ ಇದು ಗಾಳಿಯಿಂದ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ತುಂಬಾ ಅಪರೂಪಕ್ಕೆ ಈಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ರಕ್ತಕ್ಕೆ ಹೋಗಿ ಅಲ್ಲಿಂದ ಮೆದುಳಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಆಹಾರ ಕೆಟ್ಟು ನಾವು ವಾಂತಿ ಭೇದಿ ಅಥವಾ ಏನು ಗ್ಯಾಸ್ಟ್ರೋಎಂಟರೈಟಿಸ್ ಅಂತೀವಲ್ಲ, ಅದರಿಂದನೂ ಆಗೋ ಸಾಧ್ಯತೆ ಇದೆ, ಆದ್ರೆ ಬಹಳ ಕಮ್ಮಿ. ಆದ್ರೆ ಪ್ರಿಡಾಮಿನೆಂಟ್ ರೂಟ್ ಅಂತ ಏನ್ ಹೇಳ್ತೀವಿ, ಮೇನ್ ರೂಟ್ ಏನಂದ್ರೆ ಗಾಳಿಯಿಂದ ಬರೋಂಥದ್ದು. ಅಂದ್ರೆ ಈಗ ಸಾಂಕ್ರಾಮಿಕ ಆದಂಗೂ ಆ ಸಾಧ್ಯತೆಗಳು ಇವೆ ಅಂತ ನಂಗಾಯ್ತು. ಈಗ ಕ್ಷಯ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅಂತ ಹೇಳಿ ಹೇಳ್ತೀವಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು, ಕಾಳಜಿ ಮಾಡಬೇಕು ಅಂತ ಹೇಳಿ, ಒಂದು ಹಂತದವರೆಗೂ ಕಾಳಜಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳು ಜ್ವರ ಅಂತಂದ್ರೆ ಅದು ಜ್ವರ ಅಷ್ಟೇ ಬಿಡುವಂತ. ಸಾಮಾನ್ಯ ನೋಡಿ, ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ ಹತ್ತಿರಕ್ಕೆ ಹೋಗಿ ತಂದೆ ತಾಯಿಗಳು, ಪಾಲಕರು ಆರೈಕೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುಗೆ ಬಂತಲ್ಲ, ಅದಕ್ಕೆ ಮನೆಯವರಿಗೆ ಎಲ್ರಿಗೂ ಬಂತು ಅಂತ ಹೇಳಿ ಹೇಳ್ತಾರೆ, ಈಗ ನೆಗಡಿ ಬಂದಂಗೆ. ಅದೇ ರೀತಿ ಈ ಮೆದುಳು ಜ್ವರ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ? ಒಬ್ರಿಗೆ ಮೆದುಳು ಜ್ವರ ಬಂದ್ರೆ ಇನ್ನೊಬ್ರಿಗೆ ಮೆದುಳು ಜ್ವರ ಬರಲ್ಲ, ಬಟ್ ಜ್ವರ ಇನ್ಫೆಕ್ಷನ್ ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಆದ್ರೆ ಅವ್ರ ದೇಹ ಹೆಂಗಿರುತ್ತೆ, ಅವ್ರ ದೇಹ ರೋಗ ನಿರೋಧಕ ಶಕ್ತಿ ಎಷ್ಟಿದೆ ಅದರ ಆಧಾರದ ಮೇಲೆ ಆ ಇನ್ಫೆಕ್ಷನ್ ಇಂದ ಬರೀ ನೆಗಡಿ ಶೀತ ಆಗ್ಬೋದು, ಅಥವಾ ನೆತ್ತಿಗೇರಿ ಅಂದ್ರೆ ಮೆದುಳಿಗೆ ಹೇರಿ ಮೆದುಳು ಜ್ವರ ಆಗ್ಬೋದು. ಪಾಶ್ಚಾತ್ಯ ದೇಶಗಳ ಲೆಕ್ಕ ತಗೊಂಡ್ರೆ 1,00,000 ಜನ ದೊಡ್ಡವರಲ್ಲಿ ತಗೊಂಡ್ರೆ ಒಂದು 35ರಿಂದ 50 ಜನಕ್ಕೆ ಆಗುತ್ತೆ. ತುಂಬಾ ಕಮ್ಮಿ ಅನ್ಸುತ್ತೆ. ಅದೇನಂದ್ರೆ ಅದರಿಂದ ಆಗ ಪ್ರಭಾವ ತುಂಬಾ ದೊಡ್ಡದು, ಆಯ್ತಾ? ಆದ್ರೆ ಮಕ್ಕಳಲ್ಲಿ ಇದೇ 1,00,000 ಜನ ಮಕ್ಕಳು ತಗೊಂಡ್ರೆ ಸುಮಾರು 1000 ಮಕ್ಕಳಿಗಾಗುತ್ತೆ. ಅಂದ್ರೆ ಅವರಿಗೆ ಜಾಸ್ತಿ ಮಕ್ಕಳಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅವ್ರಿನ್ನ ಚಿಕ್ಕವರು. ಮಕ್ಕಳು ಅಂದ್ರೆ ಆಗ ತಾನೇ ಹುಟ್ಟಿದ ನವಜಾತ ಶಿಶು ಮಗು ಆಗಿರ್ಬೋದು, 16 ವರ್ಷ 18 ವರ್ಷ ಅಂತ ಒಂದ್ ದೇಶದಲ್ಲಿ 16 ವರ್ಷ ಆದ್ಮೇಲೆ ಅಡಲ್ಟ್ ಅನ್ಕೊಳ್ತೀವಿ, ಇನ್ ಕೆಲವರು 18 ಅನ್ಕೊಳ್ತೀವಿ. ಇವರಲ್ಲಿ ಆಗ ಸಾಧ್ಯತೆ ಹೆಚ್ಚು. ನವಜಾತ ಶಿಶುಗಳಲ್ಲಿ ಸಮಸ್ಯೆ ಇರುತ್ತಾ? ಆಗ್ಬೋದು ಸರ್. ಅವರೇ ಜಾಸ್ತಿ ಫ್ರೆಜೈಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸೂಕ್ಷ್ಮ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿದರೆ, ಅವ್ರದಿನ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇಲ್ಲ. ಆವಾಗ ಏನಾದ್ರು ಇವರ ಮೆದುಳಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ, ಇದು ಏನಂದ್ರೆ ಇನ್ನ ಬೆಳಿತಿರೋ ಒಂದು ಮೊಳಕೆ ಅಂತೀವಲ್ಲ, ಅಲ್ಲೇ ಏಟಾಯ್ತಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ. ವಯಸ್ಸಾದವ್ರಿಗೂ ಇದು ಆಗೋ ಸಾಧ್ಯತೆ ಇದೆ. ಆವಾಗ ಅವ್ರಿಗೂ ಆಗೋ ತೊಂದರೆಗಳು ಜಾಸ್ತಿ ಆಗುತ್ತೆ. ಹಾಗಾದ್ರೆ ಸರ್, ಇದಕ್ಕೆ ಚಿಕಿತ್ಸೆ, ಮುಂಜಾಗ್ರತೆ ಆಗಲಿ ಅಥವಾ ತುರ್ತು ಕ್ರಮಗಳು ಅಂತ ಅನ್ನೋದು ಬೇಕಾಗತ್ತೆ. ಏನೇನು ಮಾಡಬೇಕು ಸರ್? ಯಾವ ರೀತಿ ಸರ್? ಮೊದಲು ಒಂದು ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ, ನಂತರ ಮುಂಜಾಗ್ರತೆ ಬಗ್ಗೆ. ಈಗೇನೇ ಒಂದು ಕಾಯಿಲೆ ಬಂದಾಗ ಅವರೇ ಮೆಡಿಕಲ್ ಶಾಪ್ಗೆ ಹೋಗಿ ನಾವು ಔಷಧಿ ತಗೊಳೋದು ಇದೆಲ್ಲ ಆಗುತ್ತೆ. ಅದು ತಪ್ಪು ಅಂತ ಹೇಳೋದು ಕಷ್ಟ, ಯಾಕೆಂದ್ರೆ ಎಷ್ಟೊಂದ್ ಕಡೆ ಡಾಕ್ಟರ್ಗಳಿಲ್ಲ. ಆದ್ರೆ ಏನಂದ್ರೆ, ನಾನೊಂದು ಸಲಹೆ ಏನಂದ್ರೆ, ಈ ತರ ಚಿಹ್ನೆಗಳು ಇದ್ದಾಗ ಇದರ ಬಗ್ಗೆ ಗಮನ ಹರಿಸ್ಬೇಕು. ತಕ್ಷಣ ಹೋಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು, ಸಂಶಯ ಬಂದ್ರೆ ಇದು ಚಿಕಿತ್ಸೆ ಎಲ್ಲಿದೆಯೋ ಆ ದೊಡ್ಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳೋದು ಶುರು ಮಾಡಬೇಕು ಅಂತ. ಈಗ ಅರ್ಜೆಂಟ್ ಆಗಿ ಹೋಗಿ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೊಂಡು ಜ್ವರವನ್ನ ಕಮ್ಮಿ ಮಾಡೋದು ಸಹಜ ಇರಬಹುದು, ನಿಜ. ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಅಂತ ಅನ್ನೋದು ಅಥವಾ ಆ ಒಂದು ಅಗತ್ಯ ಕ್ರಮವನ್ನ ತಗೋಬೇಕಾಗತ್ತೆ. ಹೌದು ಸರ್. ಕೂಡಲೇ ವೈದ್ಯರು ಕೂಡ ಸಿಗಲ್ಲ, ಅಥವಾ ಯಾವುದೋ ಭಾಗದಲ್ಲಿ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ತಾಲೂಕು ಪ್ಲೇಸಲ್ಲಿ ಇರ್ತಾರೆ, ಜಿಲ್ಲಾ ಸ್ಥಳಕ್ಕೆ ಹೋಗ್ಲಿಕ್ಕೂ ಆಗ್ತಿರಂಗಿಲ್ಲ. ಅಂದ್ರೆ ಫಸ್ಟಿಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ, ಒಂದು ಗುಳಿಗೆ ಕೊಟ್ಟು ಆರಾಮಾದ್ರೆ ಆರಾಮ್. ಹೌದು ಸರ್. ಸ್ವಲ್ಪ ಮತ್ತೆ ಏನಾದ್ರು ಜಾಸ್ತಿ ಆಯ್ತು ಅಂತಂದಾಗ ಮುಂದಿನ ಕ್ರಮಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಅಂತ ಅನ್ನೋದು. ಇದು ಏನಕ್ಕೆ ಮುಖ್ಯ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಉದಾಹರಣೆ. ಒಂದು ಮೆನಿಂಜೋಕಾಕಸ್ ಅಂತ ಒಂದು ಇನ್ಫೆಕ್ಷನ್ ಇದೆ. ಅದು ದೇಹದಲ್ಲಿ ಎಂಟರ್ ಆದ್ರೆ 4 ಗಂಟೆಯಲ್ಲಿ ಜೀವ ತೆಗೆಯುತ್ತೆ. ಅಷ್ಟು ಬೇಗ ಅದು ನಮ್ಮ ಜೀವ ತೆಗಿಬಹುದು. ಆದ್ರೆ ಏನಂದ್ರೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಬ್ಯಾಕ್ಟೀರಿಯಾ ಏನಿದೆ ಅದು ಆಂಟಿಬಯೋಟಿಕ್ ತುಂಬಾ ಸೆನ್ಸಿಟಿವ್ ಇದೆ. ಅಂದ್ರೆ ಒಂದು ಆಂಟಿಬಯೋಟಿಕ್ ಕೊಟ್ರೆ ಆಲ್ಮೋಸ್ಟ್ ನೀವು ಕ್ಯೂರ್ ಮಾಡಿದ್ರಿ ಅಂತಾನೆ ಅನ್ಕೋಬಹುದು, ಅಷ್ಟು ಎಫಿಷಿಯಂಟ್. ಅದಕ್ಕೆ ನಾವು UK ಇದ್ದಾಗ ಏನಾಗ್ತಿತ್ತು, ಲಂಡನ್ ಅಲ್ಲಿ ತಂದೆ ತಾಯಿಗಳಿಗೆಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಡಿದಾರೆ ಅಂದ್ರೆ, ಅವ್ರೇನಾದ್ರು ದದ್ದೆಗಳು ಬಂತಾನೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಡ್ತಾರೆ, ಗ್ಲಾಸ್ ಟೆಸ್ಟ್ ಅಂತ. ಅವ್ರು ಬಂದ ತಕ್ಷಣ ಹೇಳೋದಿಷ್ಟೇ, ನಾನು ಇದು ನೋಡಿದೀನಿ, ಇದ್ರ ಬಗ್ಗೆ ನಂಗೆ ಯೋಚನೆ ಇದೆ ಅಂತ. ನಾವು ಅದನ್ನ ನೋಡ್ತೀವಿ, ಮಗುಗೆ ಜ್ವರ ಇಲ್ಲದೆ ಹೋಗ್ಲಿ, ಸಂಶಯ ಬಂತ ಫಸ್ಟ್ ಆಂಟಿಬಯೋಟಿಕ್ ಕೊಡೋದು. ಯಾಕೆಂದ್ರೆ ಕೆಲಸದ ಇನ್ಫೆಕ್ಷನ್ ಹೋದ್ಮೇಲೆ ಜ್ವರ ಬರೋದಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕಾಯಂಗಿಲ್ಲ. ಆ ಇನ್ಫೆಕ್ಷನ್ ಬಂದ್ರೆ
ಕಣ್ಣು ಮುಂದೆನೇ ಜೀವ ಹೋಗ್ಬೋದು. ಹಾಗಾಗಿ ಒಂದು ಡೋಸ್ ಆಂಟಿಬಯೋಟಿಕ್ ಕೊಟ್ಟರೆ ಅದು ಟ್ರೀಟ್ಮೆಂಟ್ ಆಯಿತು ಅಂತಲೇ ಅನ್ಕೋಬೋದು. ಸೊ ಇದು ಏನಕ್ಕೆ ಇದು ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಸತಿ ನಿಧಾನ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೆ ಹೋಗೋದು, ಇನ್ನೊಬ್ರು ದರ್ಗಾಗೆ ಹೋಗೋದು, ಯಾವುದೋ ಈ ಥರ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಸಂಶಯ ಬಂದಾಗ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ. ಯಾಕೆಂದರೆ ಇಲ್ಲಿ ನಷ್ಟ ಜಾಸ್ತಿ, ಇಲ್ಲಿ ನಿಧಾನ ಮಾಡಿದ್ರೆ ಜೀವ ಪೂರ್ತಿ ದಂಡ ಕಟ್ಟಬೇಕು. ಸರ್, ಈಗ ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ದೀರಿ. ಮೆದುಳು ಮತ್ತು ಬೆನ್ನು ಉರಿ ಆಗಲಿ ಅಥವಾ ಒಟ್ಟಾರೆ ಮನುಷ್ಯನ ನಿಯಂತ್ರಣಕ್ಕೆ ಸಂಬಂಧಪಡೋ ಹಾಗೆ ಈ ಸ್ಟ್ರೋಕ್ ಎಲ್ಲ ಆಗುತ್ತಲ್ಲ ಸರ್, ಆ ಸ್ಟ್ರೋಕಿಗೆ ಏನಾದರೂ ಈ ಮೆದುಳು ರೋಗ, ಮೆದುಳು ಜ್ವರ ಏನಾರ ಇರುತ್ತಾ, ಸಂಬಂಧ ಇದೆಯಾ? ಆಗ್ಬೋದು ಸರ್. ಕೆಲವು ಸತಿ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗಿದ್ರೆ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡಿ ಅದು ಸ್ಟ್ರೋಕ್ ಅಂತಾನು ಮಾಡಬಹುದು, ಅದು ಆಗ್ಬೋದು. ಸೊ ಇದಕ್ಕೆ ಹೇಗೆ ಮತ್ತೆ ಈಗ ಮುಂಜಾಗ್ರತೆ ಅಂತಂದಾಗ ಆರಂಭದಿಂದನೇ ಕೆಲವು ಲಸಿಕೆಗಳಾಗಲಿ ಅದನ್ನೆಲ್ಲ ತಗೋಬೇಕಾ? ಹೇಗೆ? ಲಸಿಕೆಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಲಸಿಕೆ ಕಾರ್ಯಕ್ರಮ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಇದು ಕೆಲವು ಪಾಶ್ಚಾತ್ಯ ದೇಶಗಳಲ್ಲೂ ಈ ಲೆವೆಲ್ ಅಲ್ಲಿ ಇಲ್ಲ. ನಾವು ನಮ್ಮ ದೇಶದಲ್ಲಿ ಏನು ಒಳ್ಳೇದಿದೆ ನಾವು ಬಹಳಷ್ಟು ಮಂದಿ ಗುರುತಿಡಿಯೋದಿಲ್ಲ. ಆದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ಆ ವ್ಯಾಕ್ಸಿನೇಷನ್ ಏನಿದೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ. ಅಂದ್ರೆ ಬಹಳಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ, ಬಹಳಷ್ಟು ಸರ್ಕಾರದಲ್ಲೇ ಉಚಿತವಾಗಿ ಕೊಡ್ತದೆ. ಈಗ ಮೆನಿಂಜೈಟಿಸ್ ಅಂತಂದ್ರಲ್ಲ, ಇದಕ್ಕೆ ಅಂತ ಹೇಳಿ ಲಸಿಕೆ ಯಾವುದು ಸರ್? ಇದರಲ್ಲಿ ಒಂದು ನ್ಯೂಮೋಕಾಕಲ್ಲು, ಒಂದು ಮೆನಿಂಜೋಕಾಕಲ್ಲು, ಅದಲ್ಲದೆ ಬಹಳಷ್ಟು ಇನ್ಫ್ಲೂಯೆನ್ಸಾ, ಇವೆಲ್ಲಾನು ಮೆನಿಂಜೈಟಿಸ್ ಮಾಡಬಹುದು. ಅದು ದೊಡ್ಡ ಸ್ಕೆಡ್ಯೂಲ್ ಇದೆ ಸರ್, ಅದೆಲ್ಲದಿಂದನೂ ಆಗ್ಬೋದು. ಇವಾಗ BCG ಹಾಕೋದು ಉದ್ದೇಶ ಏನಂದ್ರೆ TB ಮೆನಿಂಜೈಟಿಸ್ ಅಥವಾ ಸೀರಿಯಸ್ TB ಆಗದೆ ಇರಂಗೆ ಕಮ್ಮಿ ಮಾಡೋದಕ್ಕೂ ಎಲ್ಲ ಇದೆ ಸರ್. ಹಾಗಾಗಿ ಬಹಳಷ್ಟು ವ್ಯಾಕ್ಸಿನ್ಗಳು ಕೊಡ್ತಾ ಇರೋದೆಲ್ಲ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ನಮಗೆ, ನಾನು ಬೆಂಗಳೂರಿನ ಹೊರಗಡೆ ಹೋದಾಗ ಇದೇ ನಾವು ನೋಡ್ತೇವೆ. ಬೇಗ ಆಸ್ಪತ್ರೆಗೆ ಹೋಗಿರಲ್ಲ. ಒಂದು ಕಾರಣ ಏನಂದ್ರೆ ಅವರಲ್ಲಿ ನಿರ್ಲಕ್ಷ್ಯತೆ, ಎರಡನೇದು ಬಹಳಷ್ಟು ತುಂಬಾ ಹಳ್ಳಿಗಳಲ್ಲಿ ಇರ್ತಾರಲ್ಲ, ಊರು ದೊಡ್ಡ ದೊಡ್ಡ ಪಟ್ಟಣಗಳಿಂದ ತುಂಬಾ ದೂರ ಇದ್ದಾರೆ. ಸೊ ಅವರು ಇವಾಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಹೋಗೋಣ ಅನ್ಕೊಳ್ತಾರೆ, ಅಷ್ಟಲ್ಲಿ ತುಂಬಾ ನಿಧಾನ ಆಗೋಗಿರುತ್ತೆ. ತಾವು ಹೇಳಿದ್ರಲ್ಲ 4-5 ತಾಸಿನಲ್ಲೇ ಆದಷ್ಟು ಚಿಕಿತ್ಸೆಯನ್ನು ಶುರು ಮಾಡಿರಬೇಕು ಅಂತ, ಯಾವುದೇ ಪ್ರಕಾರದ ಒಂದು ಚಿಕಿತ್ಸೆಯನ್ನು ನಾವು ಶುರು ಮಾಡಿರಬೇಕಾಗತ್ತೆ ಅಂತನೋ ಅಂತ ಅಂಶ. ಸರ್, ಈಗ ಜಾಗತಿಕವಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ. ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ತಿಳುವಳಿಕೆ ಬೇಕಾಗತ್ತೆ. ಹೌದು ಸರ್. ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಯಾವ ಕ್ರಮಗಳ ಮೂಲಕವಾಗಿ ತಿಳುವಳಿಕೆ ನೀಡಲಾಗ್ತಾ ಇದೆ ಸರ್? ಸರ್, ಈಗ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ವಿಶ್ವ ಆರೋಗ್ಯದ ಸಂಸ್ಥೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ 5ನೇ ಅಕ್ಟೋಬರ್ ಅನ್ನು ವರ್ಲ್ಡ್ ಮೆನಿಂಜೈಟಿಸ್ ಡೇ ಅಂತ ಮಾಡ್ತಿದ್ದಾರೆ. ಇದಲ್ಲದೆ ಏನಂದ್ರೆ 2030 ಅಷ್ಟೊತ್ತಿಗೆ ಲಸಿಕೆಗಳಲ್ಲಿ ಕೊಟ್ಟು ತಡೆಯುವಂತ ಮೆನಿಂಜೈಟಿಸ್ ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದು ಎರಾಡಿಕೇಶನ್ ಆಫ್ ಮೆನಿಂಜೈಟಿಸ್ ಬೈ 2030. ಇದರ ಪರವಾಗಿ 5ನೇ ಅಕ್ಟೋಬರ್ ಪ್ರತಿ ವರ್ಷ ಪ್ರತಿ ದೇಶಗಳಲ್ಲೂ ಇದನ್ನು ಆಚರಿಸ್ತಿದ್ದಾರೆ. ಪ್ರತಿ ದೇಶದ ಸರ್ಕಾರ ತನ್ನದೇ ಆದ ಒಂದು ಕಾರ್ಯಕ್ರಮನ ಹರಡಿ ಈ ಮೆದುಳು ಜ್ವರನ ನಿಲ್ಲಿಸಂಥದ್ದು ಕ್ರಮಗಳನ್ನು ಮಾಡ್ತಾ ಇದ್ದಾರಲ್ಲ. ಹೇಗೆ ಪೋಲಿಯೋ ಮುಕ್ತ, ಕ್ಷಯ ಮುಕ್ತ ದೇಶ ಅಂತ ಹೇಳಿ ನಾವು ಘೋಷಣೆ ಮಾಡಿಕೊಂಡು ಆ ದಿಶೆಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ, ಅದೇ ರೀತಿ ಮೆನಿಂಜೈಟಿಸ್ ಮುಕ್ತ ದೇಶ ಆಗಬೇಕು. ನಮ್ಮ ದೇಶ ಅಷ್ಟೆಲ್ಲ ಪ್ರಪಂಚದಿಂದನೇ ಇದನ್ನ ಮಾಡಬೇಕಂತ ಹೇಳಿ, ಇರಾಡಿಕೇಶನ್ ಮಾಡಬೇಕು ಅಂತ ಹೇಳಿ. ಸರಿ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ವಿಶದವಾಗಿ ಬಹಳ ವಿವರವಾಗಿ ತಾವು ಈ ಮೆದುಳು ಜ್ವರ ಮೆನಿಂಜೈಟಿಸ್ ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮೆದುಳು ಅಂತಂದರೆ ಬರೀ ಯೋಚನೆಗೆ ಸೀಮಿತ ಅಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ಕಾಯಿಲೆ ಬರುತ್ತೆ. ಅದಕ್ಕೆ ಸರ್ಜರಿನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಸರ್ಜರಿ ಆಗಿರ್ತದೆ. ಬಹಳ ಸೂಕ್ಷ್ಮವಾದಂಥ ಭಾಗ ಅದು. ಅದನ್ನು ರಕ್ಷಣೆ ಮಾಡ್ಕೋಬೇಕು. ರಕ್ಷಣೆ ಮಾಡಬೇಕಂದ್ರೆ ಯೋಚನೆ ಮಾಡಬೇಕು, ನಮ್ಗೆ ಏನಾರ ಸಮಸ್ಯೆ ಇದೆಯಾ ಅಂತ ಅಲ್ವಾ? ಹಾಗಾಗಿ ಆ ಮೆದುಳಿನ ಒಂದು ರಕ್ಷಣೆಯನ್ನು ಮಾಡಿಕೊಂಡು ನಾವು ಮುಂದುವರಿಬೇಕು. ಸದೃಢ ಭಾರತಕ್ಕೆ ಸದೃಢವಾಗಿ ಯೋಚನೆ ಮಾಡೋರು ಬೇಕಂತಾರಲ್ಲ, ಹಾಗೆ ಅದರ ರಕ್ಷಣೆ ಬಹಳ ಮುಖ್ಯ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ CP ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್.